ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರಿಗಾಗಿ ಬೀದಿಗಿಳಿದ ಹೋರಾಟಗಾರರು ಬೆಂಗಳೂರಿನ ಚನ್ನಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ನಡೀತಾ ಇರುವಂತಹ ಹೋರಾಟ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ನಡೀತಾ ಇರುವ ಹೋರಾಟ. ಮೇಕೆದಾಟು ಯೋಜನೆ ಆಗಬೇಕು ಅಂತೇಳಿ ಘೋಷಣೆ ಕೂಗಿದ್ದಾರೆ. ಇನ್ನು ಸಿಡಬ್ಲ್ಯೂಆರ್ಸಿ ವಿರುದ್ಧ ಕೂಡ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಈ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಸಿಡಬ್ಲ್ಯೂಆರ್ಸಿಯ ಆದೇಶ, ಸಿಡಬ್ಲ್ಯೂಆರ್ಸಿಯ ನಡೆಯ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ತಮಿಳುನಾಡಿಗೆ ನೀರು ಹರಿಸಬೇಕು ಎಂಬ ಆದೇಶಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ಬೆಳಗ್ಗೆಯಿಂದ ಕೂಡ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಆದರೆ ಅಲ್ಲಲ್ಲಿ ಪ್ರತಿಭಟನೆಗಷ್ಟೇ ಸೀಮಿತ ಆಗಿರುವಂತಹ ಕರ್ನಾಟಕ ಬಂದ್ ಸದ್ಯ ಸಿಡಬ್ಲ್ಯೂಆರ್ಸಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಚನ್ನಪಟ್ಟಣದಲ್ಲಿ. ನೀರಿಗೆ ದಂಪಬೇಕು ಅನ್ನುವಂಥ ಒಂದು ಆಕ್ರೋಶ ಆವೇಶ ಬರ್ತದೆ. ಅದು ಇವತ್ತು ನಮ್ಮನ್ನು ಈ ಒಂದು ಕಬಿನಿಯಲ್ಲಿ ಗುರುಸ್ವಾಮಿಯವರು ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರ ಕುಟುಂಬವನ್ನು ಕೇಳಲಿಲ್ಲ. ಕಾವೇರಿಯಲ್ಲಿ ಬೇಲೆಬಾರ್ನಲ್ಲಿ ಸುಮಾರು ಜನ ಬಂಗಾರಪ್ಪನವರ ಅವಧಿಯಲ್ಲಿ ಸತ್ತರು. ಅವ್ರ ಕುಟುಂಬಕ್ಕೆ ದಿಕ್ಕದೆಸೆ ಆಗಲಿಲ್ಲ. ಮತ್ತು ಅನೇಕ ಸಂದರ್ಭದಲ್ಲಿ ಕಾವೇರಿ ಹೋರಾಟದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಬೆಂಗಳೂರಿನಿಂದ ಮೈಸೂರಿನವ್ರಿಗೆ ಮೊಕದ್ದಮೆ ಹಾರಿಸ್ಕೊಂಡ್ರು. ಅವ್ರನ್ನ ಬದುಕಿನ ಇವತ್ತು ಪರಿಸ್ಥಿತಿ ಅಸಹನೀಯವಾಗಿದೆ. ಆ ನಿಟ್ಟಿನಲ್ಲಿ ನಾವು ಅತ್ಯಂತ ಚಳುವಳಿಯನ್ನು ಶಾಂತಿಯುತವಾಗಿ ನ್ಯಾಯ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಹೋರಾಟವನ್ನು ಕುರಿತು ನಮ್ಮ ಜಿಲ್ಲಾಧ್ಯಕ್ಷ ಯೋಗೇಶ್ ಗೌಡರು ಮಾತಾಡಬೇಕು ಅಂತೇಳಿ ನೀರಿಗೆ ದಂಪಬೇಕು ಅನ್ನುವಂಥ ಒಂದು ಆಕ್ರೋಶ ಆವೇಶ ಬರ್ತದೆ. ಅದು ಎಲ್ಲಿ ಹೋರಾಟ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಚನ್ನಪಟ್ಟಣದಲ್ಲಂತೂ ರಾಜಸ್ಥಾನಿ ಸಂಘದವರು ಈ ನೆಲಕ್ಕೆ ಎಲ್ಲಿ ನಾವಿದ್ದೇವೋ ಅಲ್ಲಿಗೆ ಗೌರವ ಕೊಡಬೇಕು. ಈ ನೆಲದ ಮಣ್ಣಿಗೆ, ಈ ನೆಲದ ನೀರಿಗೆ ನಾನು ಗೌರವ ಕೊಡಬೇಕು ಅನ್ನುವಂಥದ್ದು ಸದಾ ಅವರಲ್ಲಿರುವಂಥದ್ದು. ನಾವು ಚನ್ನಪಟ್ಟಣ ಬಂದ್ ಕರೆ ಕೊಟ್ಟರೆ, ನಾವು ಚನ್ನಪಟ್ಟಣಕ್ಕೆ ಏನಾದರೂ ಒಂದು ಹೋರಾಟ ಮಾಡಿದ್ರೆ ಅವರು ಗಾಡಿಯಲ್ಲಿ ಕನ್ನಡ ಬಾವುಟವನ್ನು ಕಟ್ಕೊಂಡು ಮುಂದೆ ನಿಂತಿರ್ತಾರೆ ಬಂದ್ ಮಾಡಿ ಅಂತ ಹೇಳುವಂಥ.